ಏನೋ ಆಂತರಿಕವಾಗಿ ಕರೆದು ವಿಚಾರಿಸಿದ್ರಂತೆ ತಪ್ಪೇ ಇಲ್ವಂತೆ. ಬಹುಶಃ ಈ ರಿಮಾಂಡ್ ಕಾಪಿ ಅದನ್ನು ತೋರಿಸೋ ಹಾಗಿಲ್ಲ, ಬಟ್ ನಮ್ಮ ಕೈಯಲ್ಲಿದೆ. SIT ಕೋರ್ಟ್ಗೆ ಸಬ್ಮಿಟ್ ಮಾಡಿರೋ ಈ ರಿಮಾಂಡ್ ಕಾಪಿ DK ಶಿವಕುಮಾರ್ ಅವರಿಗೆ ಆಕ್ಸೆಸಿಬಲ್ ಅಲ್ಲ ಅಂತ ನಾನು ಒಪ್ಪಲಾರೆ. ಕ್ಲಿಯರ್ ಕಟ್ ಆಗಿದೆ. ಮಾರ್ಚ್ 2024 ಪಂಪಣ್ಣ ಯಾರವರು ಶಾಸಕರ ಅಸಿಸ್ಟೆಂಟು, ಅವ್ರಿಗೆ 50 ಲಕ್ಷ ಹಣ. ಏಪ್ರಿಲ್ 2024 ಹರೀಶ್ ಯಾರದು ಇವತ್ತು ಅರೆಸ್ಟ್ ಆಗಿರೋರು, ಅರೆಸ್ಟ್ ಆಗಿದ್ದಲ್ಲಿಂದ ನಾಗೇಂದ್ರ ಅವ್ರ ಮನೆಯಿಂದ ಅವರಿಗೆ ಎಷ್ಟದು 25 ಲಕ್ಷ 2 ಬ್ಯಾಗಲ್ಲಿ. ಅಂದ್ರೆ ಇವೆಲ್ಲ ಈ ಆಂತರಿಕವಾಗಿ ಸಮೀಕ್ಷೆ ನಡೆಸಿದಾಗ DK ಶಿವಕುಮಾರ್ ಅವ್ರಿಗೆ ಪಾಪ ಇನ್ಫಾರ್ಮೇಶನ್ ಯಾರು ಕೊಡ್ಲೇ ಇಲ್ವಾ ಅಂತ. ನಾನು ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ಯಾಕೆಂದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಆ ಒಂದು ಹೇಳಿಕೆಯನ್ನು ಕೊಡ್ತಿರುವಂಥದ್ದಲ್ಲ. ಇದು ಪ್ರಾರಂಭ ಆದಾಗಲಿಂದನೂ ಈ ರೀತಿ ಹೇಳಿಕೆ ಕೊಟ್ಕೊಂಡೇ ಬಂದಿದ್ದಾರೆ. ಯಾಕೆ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಮಾತನ್ನು ನಾನು ಭಾಳಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕಾ ಅಥವಾ ಲಘುವಾಗಿ ಪರಿಗಣಿಸ್ಬೇಕಾ ಅನ್ನೋ ಒಂದು ಗೊಂದಲದಲ್ಲಿ ನಾನಿದ್ದೀನಿ. ಯಾಕೆಂದರೆ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆದಾಗ ಅವ್ರನ್ನ ಬ್ರದರ್ ಅಂತ ಅಂದವರು ಇವರು. ಅದೇ ಯಾವುದೋ ಒಂದು ಹೋಟ್ಲಲ್ಲಿ ಬ್ಲಾಸ್ಟ್ ಆದಾಗ ಯಾವುದೋ ಗ್ಯಾಸ್ ಸಿಲಿಂಡರ್ ಅಂತ ಅಂದವರು ಇವರು. ಹಾಗಾಗಿ ಈ ಮಾತನ್ನು ನಾನು ಗಂಭೀರವಾಗಿ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ತೊಗೋಬೇಕು ನಾನು, ಆದರೆ ತೊಗೊಳ್ಳಿಕ್ಕೆ ಆಗದಿರೋ ಪರಿಸ್ಥಿತಿನ ಅವರೇ ನಿರ್ಮಾಣ ಮಾಡ್ತಾರೆ. ಅದು ಒಂದು ಕಡೆ ಹೇಳಮ್ಮ. ಈಗ ನನಗೇನಾಗಿದೆ, ಈ ರಾಜ್ಯಕ್ಕೆ ಈಗ ನನ್ನ ಮಿತ್ರರು ದರ್ಶನ್ ಹೇಳ್ತಾ ಇದ್ರು, ನಾನು ಖಂಡಿತ ಅವ್ರು ಮಾತಾಡಲಿ, ಅವ್ರ ಪಕ್ಷದ ಪರವಾಗಿ ಅವ್ರು ಮಾತಾಡಲಿ. ಆದರೆ ಒಂದು ವಿಷಯ, ಇವತ್ತು ನಮ್ಮ ರಾಜ್ಯದ ಜನತೆಗೆ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು, ಭಾಳಷ್ಟು ಕಾವ್ಯಮಯವಾಗಿ ಭ್ರಷ್ಟಾಚಾರವನ್ನು ವರ್ಣಿಸಿ ಜನಗಳಿಗೆ ತಿಳಿಸಿ ಹೇಳಿ ಮುಂದೆ ನಾವು ಪಾರದರ್ಶಕವಾದ, ಪ್ರಾಮಾಣಿಕವಾದ, ದಕ್ಷತೆಯಿಂದ ಕೂಡಿರತಕ್ಕಂಥ ಸ್ಥಿರವಾದ ಸರ್ಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸನ್ನು ಕೊಟ್ಟಿವರು ಅಧಿಕಾರಕ್ಕೆ ಬಂದಂಥವ್ರು. ಆದರೆ ಇವತ್ತೇನಾಗಿದೆಯಮ್ಮ ನಮಗೆ ಒಂದು, ಯಾಕಂದ್ರೆ ನಾನೊಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದವನು, ಸಾರ್ವಜನಿಕ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಉದ್ದಿಮೆಯಲ್ಲಿ ನಾನು ಕೆಲಸ ಮಾಡಿದಂಥವನು. ಹೇಗೆ ಭ್ರಷ್ಟಾಚಾರ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದೇ ಉದಾಹರಣೆಗೆ, ಯಾಕಂದರೆ ಇದನ್ನೇ ತಗೊಳ್ಳಿ, ಯಾವುದೋ ವಾಲ್ಮೀಕಿ ಅಭಿವೃದ್ಧಿ ನಿಗಮನೇ ತಗೊಳ್ಳಿ, ಅಲ್ಲಿ ಭ್ರಷ್ಟಾಚಾರ ಇರಲಿಲ್ವಾ? ಇತ್ತು. ಹೇಗಿತ್ತು ಅಂತಂದರೆ, ಯಾವುದೋ ಒಬ್ಬ ವ್ಯಕ್ತಿಗೆ ಇವಾಗ 1 ಲಕ್ಷ, ಈಗಾಗಲೇ ನನ್ನ ಮಿತ್ರರು ಹೇಳಿದಾಗ 1 ಲಕ್ಷ ನಾವು ಏನಾದ್ರು ಸ್ಯಾಂಕ್ಷನ್ ಮಾಡಿದ್ರೆ, ಯಾವುದೋ ಒಂದು ಎಜುಕೇಷನ್ಗೋ ಮತ್ತೊಂದು ಅಥವಾ ವ್ಯಾಪಾರಕ್ಕೋ ಮಾಡಿದ್ರೆ, ಅಲ್ಲಿ ಒಂದು 5% 10% ತಗೊಳ್ಳೋವಂಥವ್ರು. ಇದು ಎಲ್ಲ ನಿಗಮಗಳಲ್ಲೂ ಇರುವಂಥದ್ದೇ. ಇದನ್ನು ಆನೆಸ್ಟಾಗಿ ನಾನು ಒಪ್ಕೊತೀನಿ. ವ್ಯವಸ್ಥೆ ಅದು ಅಕ್ಸೆಪ್ಟೆಡ್ ಸಿಸ್ಟಮ್ ಆಗಿಬಿಟ್ಟಿದೆ. ದುರಾದೃಷ್ಟ ಅದಿತ್ತು. ಆದರೆ ದುರಾದೃಷ್ಟವಶಾತ್ ಇವತ್ತಿನ ದಿವಸ ಇವರು ಯಾರ ಪರವಾಗಿ ಹೇಳ್ಕೊಂಡು ಬಂದರು, ದಲಿತರ ಉದ್ಧಾರಕ್ಕೋಸ್ಕರ, ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಜಾತಿಯ ಉದ್ಧಾರಕ್ಕೋಸ್ಕರ ಏನೆಲ್ಲ ಇವರು ಮಾತನಾಡಿದಂಥ ಮಾತುಗಳು ಬೊಗಳೇನೋ ಅನ್ನೋ ಒಂದು ಮಟ್ಟಕ್ಕೆ ಬರ್ತಾ ಇದೆ, ಬರೀ ಬಾಲಿಶನ ಅನ್ನೋ ಮಟ್ಟಕ್ಕೆ ಬರ್ತಿದೆ. ಯಾಕೆಂತಂದರೆ ಒಂದು ವಿಷಯವನ್ನು ಇವರು ಗಮನಿಸಬೇಕು. ಮಾರ್ಚ್ 23ನೇ ತಾರೀಕು ನೇರವಾಗಿ ಸರ್ಕಾರದ ಖಜಾನೆಯಿಂದ ಈ ಹಣ ಡ್ರಾ ಆಗುತ್ತೆ. ಸರ್ಕಾರದ ಖಜಾನೆಯಿಂದ 92 ಲಕ್ಷ ಡ್ರಾ ಆಗುತ್ತೆ. ಕಾಂಗ್ರೆಸ್ ವಕ್ತಾರರು ವಾದ ಮಾಡ್ಬಿಟ್ರು ಖಜಾನೆಯಿಂದ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಲ್ಲ, ಇನ್ಫ್ಯಾಕ್ಟ್ ರಿಮಾಂಡ್ ಕಾಪಿಯಲ್ಲೂ ಇದೆ. ಅಲ್ಲ, ನಾನು RTI ತಗೊಂಡಿದ್ದೀನಿ. ಈಗೇನಾಗುತ್ತೆ ಅಮ್ಮ, ಯಾಕೆ ಈ ಮಾತನ್ನು ಹೊತ್ತು ಹೇಳ್ತೀನಿ ಅಂದರೆ, ಕಳೆದ ಪ್ಯಾನಲ್ ಡಿಸ್ಕಷನ್ ಹೇಳಿದೆ, ಆ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಇತ್ತು. ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡೋಗಿಲ್ಲ. ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿ ಸರ್ಕಾರ ಹಣ ಬಿಡುಗಡೆ ಆಗುತ್ತೆ ಅಂತಂದರೆ ಯಾವ ಇಲಾಖೆ ಯಾರ ಕೈ ಕೆಳಗಡೆ ಇದೆ? ಮುಖ್ಯಮಂತ್ರಿ ಕೈ ಕೆಳಗಡೆ ಇರತಕ್ಕಂಥ ಒಂದು ಇಲಾಖೆ ಮಾರ್ಚ್ 23ನೇ ತಾರೀಕು ಹಣವನ್ನು ಬಿಡುಗಡೆ ಮಾಡುತ್ತೆ. ಅದನ್ನು ಡ್ರಾ ಮಾಡಿ ಇವತ್ತಿನ ದಿವಸ MG ರೋಡ್ ಬ್ರಾಂಚಲ್ಲಿ ಇಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ವ್ಯವಸ್ಥಿತವಾದ ಪಿತೂರಿ ಅಂತಂದರೆ ಸರ್ಕಾರ ಸಂಪೂರ್ಣವಾಗಿ ಇದರಲ್ಲಿ ಭಾಗಿಯಾಗಿದೆ. ನನಗೆ ಬಂದಿರತಕ್ಕಂಥ ಇವತ್ತು ನಾನು ಬೆಳಗ್ಗೆ ನನ್ನ ದೆಹಲಿಯ ಮಾಧ್ಯಮದ ಮಿತ್ರರ ಜೊತೆ ಮಾತಾಡ್ತಿದ್ದೆ. ಅವ್ರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂತಂದರೆ, ಇದರಲ್ಲಿ 3 ಜನ ನೇರವಾಗಿ ಭಾಗಿಯಾಗಿದ್ದಾರೆ. ನೀವು ಬಿಡಿ, ನಾಗೇಂದ್ರ ಅದ್ರಲ್ಲಿ ಸಿಕ್ಕಾಕೋಬೇಕು, ಶ್ರೀಯುತ ದದ್ದಲ್ ಅವ್ರು ಸಿಕ್ಕಾಕೋಬೇಕು, ಮತ್ತು ಅಧಿಕಾರಿಗಳು ಅವ್ರ ಕರ್ಮ ಇವತ್ತು ದಿವಸ ಅವ್ರ ಮಾತು ಕೇಳಿದಕ್ಕೆ ಸಿಕ್ಕಾಕೋಬೇಕು, ಅನುಭವಿಸಬೇಕು. ಆದ್ರೆ ಇದನ್ನು ಮೀರಿ ಸಿಕ್ಕಾಕೊಳ್ಳದೆ ಇರುವಂತ 3 ವ್ಯಕ್ತಿಗಳು ಯಾರು ಅಂದ್ರೆ, ಹೈಕಮಾಂಡ್ ಅಲ್ಲಿ ಇರತಕ್ಕಂಥ ಅತಿ ಉನ್ನತವಾದ ಒಬ್ಬ ವ್ಯಕ್ತಿ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅತಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ 2 ವ್ಯಕ್ತಿಗಳು ಇದಕ್ಕೆ ಇದು ಮಾಸ್ಟರ್ ಮೈಂಡ್ ಇದ್ದಾರೆ. ಅಲ್ಲ, ತನಿಖೆ ಹಂತದಲ್ಲಿ ಇರೋದ್ರಿಂದ ಇದನ್ನು ಹೇಳಿದ್ರೆ ಏನಾಗುತ್ತೆ, ತನಿಖೆ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಅಡಚಣೆ ಆಗಬಾರ್ದು. ಯಾಕಂದ್ರೆ ತನಿಖೆ ನಡೀತಿರ್ಬೇಕಾದ್ರೆ ನಾವು ಯಾವತ್ತೂ ಸಹ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಮಾತಾಡಬೇಕಾಗುತ್ತೆ. ಒಂದು ಆಯ್ತಮ್ಮ, ಇದು ಇಷ್ಟು ಅಲ್ದೇನೆ ನನಗೆ ನೇರವಾಗಿ ನನ್ನ ಕರ್ನಾಟಕದ ಇತಿಹಾಸದಲ್ಲಿ ನನ್ನ ಕೇಳಿದ ಮಟ್ಟಿಗೆ, ಅಥವಾ ದೇಶದ ಇತಿಹಾಸದಲ್ಲೋ ಏನೋ, ಯಾಕೆ ದೇಶ ಪೂರ್ತಿ ಇದನ್ನು ಚರ್ಚೆ ಮಾಡ್ತಾ ಇದೆ, ಕರ್ನಾಟಕದ ಇತಿಹಾಸದಲ್ಲಿ ನೇರವಾಗಿ ಖಜಾನೆಯಿಂದ ಹಣವನ್ನು ಡ್ರಾ ಮಾಡಿ ಈ ರೀತಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿ. ಇದು ಯಾರು ಪಾರದರ್ಶಕತೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಪುಂಖಾನುಪುಂಖವಾಗಿ ಕಾವ್ಯಮಯವಾಗಿ ಪದಗಳನ್ನು ಕಟ್ಟಿ ಜನಗಳ ಮುಂದೆ ಹೇಳದಂತ ಒಂದು ಸರ್ಕಾರದ ವ್ಯಕ್ತಿಗಳು ಇವತ್ತು ದಿವಸ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಒಂದು ತೀಕ್ಷ್ಣತೆ. ಪಾರ್ಟಿ ವ್ಯಕ್ತಿಗಳಿಗೆ ಪಾಪ ಅವ್ರ ಕಷ್ಟ ನನಗೆ ಅರ್ಥವಾಗುತ್ತೆ, ಅದು ಪ್ರಶ್ನೆ ಬೇರೆ. ಆದ್ರೆ ಖಜಾನೆಯಿಂದ ನೇರವಾಗಿ ಡ್ರಾ ಮಾಡಿ ಅದನ್ನ ತನ್ನ ಖಾತೆಗೆ ತಗೋತಾರಲ್ಲ, ತನ್ನ ಬೇರೆ ಬೇರೆ ಕೇವಲ ಖಾತೆ ಅಲ್ಲ. ದೇವರಾಜ್ ಸರ್, ವಿನಾಯಕ್ ಸರ್ನ ಕೇಳ್ತೀನಿ, ST SC ಮಕ್ಕಳಿಗೆ, ಅದರಲ್ಲೂ ವಾಲ್ಮೀಕಿ ಸಮುದಾಯದ ಮಕ್ಕಳಿಗೆ
ಅವರು ಕಾಲಿಗೆ ಹಾಕೋ ಸ್ಕೂಲ್ ಶೂಸ್, ಇರ್ಬೇಕಾಗಿರೋ ಹಾಸ್ಟೆಲ್ನ ಫೀಸು, ತೆಗೆದುಕೊಳ್ಬೇಕಾಗಿರೋ ಪುಸ್ತಕವು, ಅದಕ್ಕೆ ಸಿಗಬೇಕಾಗಿರೋ ಹಣ ಗೋಲ್ಡ್ ಬಿಸ್ಕೆಟ್ ಆಗಿ ಗಂಗಾ ಅದನ್ನ ಪ್ಯಾಚಪ್ ಬೇರೆ, ನೆನೆ ಆಡಿಯೋದಲ್ಲ ಸಪರೇಟ್ ಆಗಿ ಬೇರೆ, ಈ ಹಗರಣವನ್ನ ಪ್ಯಾಚಪ್ ಮಾಡ್ಲಿಕ್ಕೆ ಗಂಗಾ ಕಲ್ಯಾಣದ ಅಕೌಂಟ್ ಇಂದ ತಗೊಂಬನ್ನಿ ಅಂತ ನಾನ್ ಕೇಳ್ತಿರೋದು. ಬಡ ಮಕ್ಕಳಿಗೆ, ವಾಲ್ಮೀಕಿ ಸಮುದಾಯದ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಪುಸ್ತಕಕ್ಕೆ, ಬಟ್ಟೆಗೆ, ಬ್ಯಾಗಿಗೆ ಹೋಗ್ಬೇಕಾಗಿದ್ದ ಹಣ ಗೋಲ್ಡ್ ಬಿಸ್ಕೆಟ್ ಆಗಿ, ಲ್ಯಾಂಬೋರ್ಗಿನಿ ಕಾರ್ ಆಗಿ, ಹಾಗೆ ಆ ಕಾರ್ನ ಡಿಕ್ಕಿಯಲ್ಲಿ ಇರ್ತಕ್ಕಂಥ ಹಣವಾಗಿ ಏನ್ ನಡೀತಿದೆ ಸರ್ ಇದೆಲ್ಲ? ಈ ಬಡವರ ಬಗ್ಗೆ ಏನು ಭಾಷಣ ಮಾಡ್ತಾರೆ, ಅದು ಅಧಿಕಾರಕ್ಕೆ ಬಂದ ಮೇಲೆ ಆ ನಿಜವಾದ ಕಾಳಜಿ ಏನು ಕೆಲಸದಲ್ಲಿ ಉಳಿದಿರಲ್ಲ, ಮಾತಿಗಷ್ಟೇ ಸೀಮಿತ ಆಗಿರುತ್ತೆ. ಅದಕ್ಕೆ ಇವತ್ತು ಈ ಥರದ ಸ್ಥಿತಿಯನ್ನು ನಾವು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈಗ SIT ಮಾಡಿದ್ದೀವಿ ಅಂತಂದರು. SIT ಮಾಡಿ ಎಷ್ಟು ದಿವಸ ಆಯಿತು? SIT ಇಂದ ಏನಾಯಿತು? SIT ಇಂದ ಒಂದಷ್ಟು ಜನರನ್ನ ಅರೆಸ್ಟ್ ಆಯಿತು. ಈಗ ನಾಗೇಂದ್ರ ಅವ್ರಿಗೂ ದದ್ದಲ್ ಅವ್ರಿಗೂ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತಂದರೆ, ಈಗ ನೋಟಿಸ್ ಕೊಟ್ಟರೆ ಅವ್ರು ಬಂದು ಇವ್ರನ್ನೇ ಅರೆಸ್ಟ್ ಮಾಡಿದರೆ ED ಅವ್ರು ಅರೆಸ್ಟ್ ಮಾಡೋದನ್ನು ತಪ್ಪಿಸ್ಬೋದು ಅಂತಲೂ ಇರ್ಬೋದು. ಈಗ ನೋಟಿಸ್ ಕೊಡ್ತಾ ಇದ್ದಾರೆ ಅಂದರೆ, ಈಗ SIT ಮಾಡಿ ಇಷ್ಟೆಲ್ಲ ದಿವಸ ಆದಮೇಲೆ, ಅಂದರೆ ಜನರಿಗೆ ಸರ್ಕಾರದ ಮೇಲೆ ಮತ್ತು ತನಿಖಾ ಸಂಸ್ಥೆ ಮೇಲೆ ಎರಡರ ಮೇಲೂ ನಂಬಿಕೆ ಹೋಗುವಂಥ ಒಂದು ಬೆಳವಣಿಗೆ ಈ ಹಗರಣದಿಂದ. ಈ ಎಷ್ಟರ ಮಟ್ಟಿಗೆ ಅಂತಂದರೆ CBIನವ್ರು ಅರೆಸ್ಟ್ ಮಾಡಿರೋ ಅವನು ವರ್ಮಾ ಅಂತ, ಅವನು ಕೋರ್ಟ್ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನು ಅಂದರೆ SIT ಅಧಿಕಾರಿಗಳು ನನಗೆ ಮೊಬೈಲ್ನಲ್ಲಿ ನನ್ನ ಡಾಕ್ಯುಮೆಂಟ್ಗಳನ್ನು ಡಿಲೀಟ್ ಮಾಡಿ ಅಂತ ಪ್ರೆಷರ್ ಹಾಕಿದ್ದಾನೆ ಅಂತ ಅವನು ಅಫಿಡವಿಟ್ ಹಾಕಿದ್ದಾರೆ. ಅಂದರೆ ನಾಳೆ SIT ಅಧಿಕಾರಿಗಳಿಗೂ ಕೂಡ ಈ ಕೇಸು ಅವರ ಮೈ ಮೇಲೆ ಬರುವಂಥ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಈಗ CBIನವ್ರು ಬಂದಿದ್ದಾರೆ, ED ಅವರು ಬಹುಶಃ ಈ ಗೋಲ್ಡ್ ಇದೆಲ್ಲ ಬಂದಿರೋದ್ರಿಂದ ED ಅವರು ಪ್ರವೇಶ ಆಗಿರ್ಬೋದು. ಇಲ್ಲಾಂದರೆ ED ಅವರು ಇಷ್ಟು ದಿವಸ ಅವರು ಏನು ಈ ಕೇಸಲ್ಲಿ ಇರಲಿಲ್ಲ. ಈ ತರ ಅಂದ್ರೆ ಹವಾಲ ಅಂದ್ರೆ ಹಣ ವರ್ಗಾವಣೆ ಚಿನ್ನದ ಬಿಸ್ಕೆಟ್. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬಹಳ ಜನ ಅದನ್ನ ಈ ಭ್ರಷ್ಟಾಚಾರ ಯಾಕೆ ಈಗ ಜಾಸ್ತಿ ಸಿಕ್ಕಾಕೋತಾ ಇದೆ ಅಂದ್ರೆ, ಹಣದ ಟ್ರೇಲ್ ಅನ್ನ ಪತ್ತೆ ಮಾಡೋದು ನಿಮ್ಗೆ ಈಸಿ ಆಗ್ಬಿಟ್ಟಿದೆ. ಈಗ ನೀವು ಚಿನ್ನ ತಗೊಂಡ್ರು ನೀವು ಪಾನ್ ಕಾರ್ಡ್ ಕೊಡಬೇಕು, ಇಲ್ಲ ಇನ್ನೊಂದು ಯಾವುದೋ ಡಾಕ್ಯುಮೆಂಟ್ ಕೊಡಬೇಕು. ಬ್ಯಾಂಕಲ್ಲಂತೂ ಈಗ ನೀವು ಅಕೌಂಟ್ ಟ್ರಾನ್ಸ್ಫರ್ ಆದರೆ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಪತ್ತೆ ಮಾಡಿದ್ದಾರೆ. ಆಮೇಲೆ 50,000ಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನನ್ನು IT ಅವರು ಫಾಲೋ ಮಾಡ್ತಾ ಇದ್ದಾರೆ. ಇದೆಲ್ಲ ರೂಲ್ಸ್ ಬಂದಿದ್ದರಿಂದ ನೀವು ಇಷ್ಟು ಸುಲಭವಾಗಿ ಈಗ ಹಗರಣ ಮಾಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಅವ್ರು ಹೇಳಿದಾಗೆ ಖಜಾನೆಯಿಂದ ಹಣ ಹೋಗುತ್ತೆ ಬೇರೆ ಬೇರೆ ಅಕೌಂಟ್ಗಳಿಗೆ ಅಂತಂದ್ರೆ, ಖಂಡಿತ ಸಚಿವರು ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ನಂಬೋದನ್ನು ಕಷ್ಟ. ಈಗ ಸಚಿವರು ಭಾಗಿ ಇಲ್ಲ ಅಂತಂದ್ರೆ ಅದನ್ನ ಹೆಂಗ್ ನಂಬೋದು? ಯಾಕಂತಂದ್ರೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಾಗ ಇಂಟರಪ್ಟ್ ಮಾಡ್ತಿದ್ದೀನಿ. ಯಾಕಂದ್ರೆ ನಾನು ಒಬ್ಬ ಅಧಿಕಾರಿಯ ಕೆಲಸ ಮಾಡಿದವನು. ಯಾವುದೇ ಕಾರಣಕ್ಕೂ ಒಬ್ಬ ಅಧಿಕಾರಿಗೆ ತನ್ನ ಹಿಂದೆಗಡೆ ಒಬ್ಬ ರಾಜಕಾರಣಿ ಇಲ್ಲ ಅಂತಂದ್ರೆ ಈ ಮಟ್ಟಿಗೆ ಧೈರ್ಯ ವಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಅಧಿಕಾರಿಗಳಿಗೆ ಗೊತ್ತಿರುತ್ತೆ ರಿಸ್ಕ್ ಅಂತ, ಕುತ್ತಿಗೆ ಬರುತ್ತೆ ಅಂತ ಗೊತ್ತಿರುತ್ತೆ. ಆದ್ರೆ ಆಳುವ ಪಕ್ಷ ಅದ್ರ ಒತ್ತಡ ಸಹಿಸ್ಕೋಬೇಕು, ನಾನು ಉಳ್ಕೋಬೇಕು, ಏನೋ ನನಗೂ ಒಂದು ಆತ್ಮಹತ್ಯೆ ಮಾಡೋನು ಸುಮ್ಮನೆ ಒಬ್ಬರ ಹೆಸರನ್ನ ಬರೆದು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ನಿಜವಾಗ್ಲೂ ಆ ತರದ ಪ್ರೆಷರ್ ಇದ್ದು ಅವ್ರು ಮಾಡಿದ್ರಿಂದಲೇ ಅವ್ರ ಹೆಸರನ್ನ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಬರೆದಿರ್ತಾರೆ. ಬಿಟ್ರೆ ಅಂಥದ್ರಲ್ಲೂ ಕೂಡ ಇವರು ನಾಗೇಂದ್ರ ಅವ್ರದ್ದು ಚಂದ್ರಶೇಖರಯ್ಯ ಅವರ ಪಾತ್ರ ಎಷ್ಟಿದೆ, ಸೂಸೈಡ್ ಮಾಡ್ಕೊಂಡ ಚಂದ್ರಶೇಖರಯ್ಯ ಅವರ ಪಾತ್ರವೂ ಇದೆಯಾ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಇವತ್ತು 187 ಕೋಟಿ ಹಿಂಗೆಲ್ಲ ಆಗಿ ಹೋಗಿದೆ ಅನ್ನೋದು ಗೊತ್ತಾಯ್ತು. ಬಹುಶಃ ಆತ ಉಳಿದಿದ್ರೆ ಆತನನ್ನು ಫಿಟ್ ಮಾಡಿ ಅದನ್ನ ಮಾತನಾಡಿದ್ದಾರೆ ಕೂಡ. ಈ ಪ್ರಕರಣದ A7 A8 ಮಾತನಾಡುವಾಗ ಹೇಳಿದ್ರೆ ಅವ್ರನ್ನೂ ಇನ್ವಾಲ್ವ್ ಮಾಡ್ಬಿಡ್ತಿದ್ದೆ ಗೊತ್ತಿದ್ದಿದ್ರೆ. ಅಧಿಕಾರಿಗಳ ಮಟ್ಟದಲ್ಲಿ ಈ ಮಟ್ಟಿಗೆ ಅಂದ್ರೆ ಗಂಗಾ ಕಲ್ಯಾಣದಿಂದ ದುಡ್ಡು ತಗೋ, ಪ್ಯಾಚಪ್ ಮಾಡು, ಯಾರಿದ್ರು ವಿರುದ್ಧವಾಗಿ ಮಾತನಾಡಕ್ ಶುರು ಮಾಡ್ತಿದ್ದಾರೆ ಅವ್ರನ್ನೂ ಇನ್ವಾಲ್ವ್ ಮಾಡು. ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ಇಷ್ಟೆಲ್ಲ ಮಾಡೋ ಧೈರ್ಯ ಬರುತ್ತಾ? ದೇವರಾಜ್ ಸರ್ ಹೇಳ್ದಂಗೆ ಆಮೇಲೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೇಗೆ ಅಂದ್ರೆ, ಈಗ ಸಚಿವರಾಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ, ಈಗ ನಾಳೆ ಯಾವ್ದೋ ಒಂದು ಡಿಸಿಷನ್ ಅನ್ನ ಚೀಫ್ ಮಿನಿಸ್ಟರ್ ತಗೊಂಡ್ರು ಅದರ ಹೊಣೆಗಾರಿಕೆ ಬರೋದು ಚೀಫ್ ಸೆಕ್ರೆಟರಿಗೇನೆ, ಮುಖ್ಯಮಂತ್ರಿ ಮೇಲೆ ಬರಲ್ಲ. ಅಂದ್ರೆ ಎಕ್ಸಿಕ್ಯೂಷನ್ ಪಾರ್ಟ್ ಬರೋದು ಅವ್ರ. ಈಗ ನಾಳೆ ಸರ್ಕಾರದ ಮೇಲೆ ಯಾವ್ದಾದ್ರು ಕೋರ್ಟ್ ಅವರಿಗೆ ಏನು ನ್ಯಾಯಾಂಗ ನಿಂದನೆ ಅಂತ ಏನೋ ಒಂದು ಕೇಸ್ ಬಂದ್ರೆ ಅದಕ್ಕೆ ಹೋಗ್ಬೇಕಾದ್ರೆ ಚೀಫ್ ಸೆಕ್ರೆಟರಿ ಅವ್ರದ್ದು, ಚೀಫ್ ಮಿನಿಸ್ಟರ್ ಅಲ್ಲ. ಹಾಗಾಗಿ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಯಾವ್ದು ನಮ್ಗೆ ಕಷ್ಟ ಆಗುತ್ತೆ ಅಥವಾ ಯಾವ್ದು ನಾವು ಮಾಡೋಕ್ಕಾಗಲ್ಲ, ಮಾಡೋದ್ರಿಂದ ತೊಂದರೆ ಆಗತ್ತೆ ಅಂತ. ಬಟ್ ಬೇರೆ ಬೇರೆ ರೀತಿ ಪ್ರೆಷರ್ಗಳಿರುತ್ತೆ, ಅಥವಾ ಅವ್ರನ್ನ ಬಚಾವ್ ಮಾಡ್ತೀವಿ, ಅಥವಾ ಈಗ ಕೆಲವೊಂದ್ಸರಿ ಕೇಳಿ ಪೋಸ್ಟಿಂಗ್ ಹಾಕ್ಸ್ಕೊಂಡಿರ್ತಾರೆ, ಅಥವಾ ಮುಂದೆ ಹೆಲ್ಪ್ ಆಗುತ್ತೆ, ಈ ಥರ ಏನೇನೋ ಆಲೋಚನೆಗಳಿಗೆ ಒಳಗಾಗಿ ಅಧಿಕಾರಿಗಳು ಮಾಡ್ತಾರೆ. ಈಗ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಭ್ರಷ್ಟರು ಅನ್ನೋ ಪರಿಸ್ಥಿತಿ ಇಲ್ಲ, ಅಲ್ಲೂ ಪ್ರಾಮಾಣಿಕರು ಇರ್ತಾರೆ, ಬಹಳಷ್ಟು ಜನ ಇರ್ತಾರೆ. ಬಟ್ ಕೆಲವು ಪರಿಸ್ಥಿತಿಗೆ ಏನು ಅನುಗುಣವಾಗಿ ಅವರು ಕೆಲವೊಬ್ರು ಸುಮ್ಮನಿರ್ತಾರೆ, ಅಥವಾ ಕೆಲವೊಬ್ರು ಅನಿವಾರ್ಯವಾಗಿ ಅದರಲ್ಲಿ ಭಾಗಿಯಾಗಬೇಕಾಗುತ್ತೆ. ಆ ಥರದ ಪರಿಸ್ಥಿತಿ ಆದಾಗಲೇ ಈಗ ಇವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಈ ಥರದ ಸ್ಥಿತಿ ನಿರ್ಮಾಣ ಆಗೋದು ಅವಾಗ್ಲೇನೆ.